ಇದು ಪಿ ಯು ಸೆಕೆಂಡರಿಯಲ್ಲಿ ಬರುವಂಥ ಆಪ್ಟಿಕ್ಸ್ ಮ್ಯಾಗಿರುವಂಥ ಎಕ್ಸ್ಮೆಟು ಫೋಕಲ್ ಲೆಂಗ್ತ್ ಆಫ್ ಕಾನ್ವೆಕ್ಸ್ ಲೆನ್ಸು. ಇದರದ್ದು ಏನು ಬಂದುಬಿಟ್ಟು ಡಿಟರ್ಮಿನೇಷನ್ ಆಫ್ ಫೋಕಲ್ ಲೆಂಗ್ತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಬೈ ಫ್ಲೋಟಿಂಗ್ ಎ ಗ್ರಾಫ್ ಆಫ್ ಯು ವರ್ಸಸ್ ವಿ. ಇಲ್ಲಿ ನಾವು ಯೂಶ್ವಲಿ ಎಲ್ಲ ಲ್ಯಾಬ್ದಲ್ಲಿ ಇದಕ್ಕೆ ಬೇಕಾಗುವಂಥ ಇನ್ಸ್ಟ್ರೂಮೆಂಟ್ ಏನಂದ್ರೆ ಆಪ್ಟಿಕಲ್ ಬೆಂಚ್ ಮ್ಯಾಗ ಮಾಡೋದ್ರಿಂದ ನಮ್ಮ ಪ್ಯಾರಲ್ಯಾಕ್ಸ್ ರಿಮೂವ್ ಆಗೋದು ಅದು ಸ್ವಲ್ಪ ನಮಗೆ ಟಫ್ ಅನಿಸೋದ್ರಿಂದ ನಾನು ವಿದೌಟ್ ಆಪ್ಟಿಕಲ್ ಬೆಂಚು ಈ ಪ್ರಾಕ್ಟಿಕಲನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಒಂದು ಆಬ್ಜೆಕ್ಟ್ ಅಂದ್ರೆ ಒಂದು ಬಲ್ಬ್ ಇರುತ್ತೆ, ಅದರ ಮುಂದೆ ಒಂದು ನೆಟ್ ಇರುತ್ತೆ. ಈ ನೆಟ್ಟನ್ನು ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಒಂದು ಸ್ಕ್ರೀನ್ ಬೇಕು, ಒಂದು ಫೋಕಲ್ ಲೆಂತ್ 20 ಸೆಂಟಿಮೀಟರ್ಗಿಂತ ಕಡಿಮೆ ಇರುವಂಥ ಫೋಕಲ್ ಲೆಂತ್ ಇರುವಂಥ ಕಾನ್ವೆಕ್ಸ್ ಲೆನ್ಸ್ ಬೇಕು, ಅದಕ್ಕೊಂದು ವಿ ಸ್ಟ್ಯಾಂಡ್ ಬೇಕು. ನೆಕ್ಸ್ಟು ಈ ಡಿಸ್ಟೆನ್ಸನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಮೀಟರ್ ಸ್ಕೇಲ್ ಬೇಕು. ಈಗ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಇದಕ್ಕೊಂದು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಅವರು, ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿ ಮಸ್ಟ್ ಗ್ರೇಟರ್ ದ್ಯಾನ್ ಅ ಫೋಕಲ್ ಲೆಂತ್. ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನದಲ್ಲ ಫೋಕಲ್ ಲೆಂತ್ಗಿಂತ ಜಾಸ್ತಿ ಇದ್ದರೆ ನಮಗೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಸಿಗುತ್ತೆ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಕೊಟ್ಟಾಗ ಈ ಪ್ರಿನ್ಸಿಪಲನ್ನು ಯೂಸ್ ಮಾಡಿ ನಾವು ಈಗ ಪ್ರಾಕ್ಟಿಕಲ್ ಮಾಡಿ ಅದನ್ನು ನಾವು ಕಂಡು ಹಿಡಿತಾ ಇರೋದನ್ನೇ ಫೋಕಲ್ ಲೆಂಗ್ತು. ಮತ್ತು ಇದ್ರ ಫೋಕಲ್ ಲೆಂತ್ಗಿಂತ ಜಾಸ್ತಿ ಇಟ್ಕೋ ಅಂದರೆ ಇದ್ರದ್ದೊಂದು ಅಫ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಕಂಡುಹಿಡಿಬೇಕು ನಾವು. ಅಫ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಹೆಂಗೆ ಕಂಡುಹಿಡಿಬೇಕಂದ್ರೆ ಫಸ್ಟು ಒಂದು ಡಿಸ್ಟೆನ್ಸ್ ಆಬ್ಜೆಕ್ಟನ್ನು ತೊಗೋಬೇಕು. ಒಂದು ದೂರಿನ ಆಬ್ಜೆಕ್ಟನ್ನು ತೊಗೊಂಡು ಆ ಆಬ್ಜೆಕ್ಟ್ ಲೆನ್ಸ್ ಹಿಂದಗಡೆ ಒಂದು ಸ್ಕ್ರೀನ್ ಇಟ್ಟು ಇದನ್ನು ಮೂಮೆಂಟ್ ಮಾಡಿದಾಗ ನಮಗೊಂದು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಸಿಗುತ್ತೆ. ಇದಕ್ಕೆ ಈ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಸಿಕ್ಕಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ಲೆನ್ಸ್ ಆ್ಯಂಡ್ ಸ್ಕ್ರೀನ್ ನಾವು ಮೆಜರ್ಮೆಂಟ್ ಮಾಡಿದರೆ ಇದು ಅಪ್ರಾಕ್ಸಿಮೇಟ್ ಫೋಕಲ್ ಲೆಂಗ್ತ್ ಆಫ್ ದಿ ಕಾನ್ವೆಕ್ಸ್ ಲೆನ್ಸ್ ಸಿಗುತ್ತೆ. ಈ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಸಿಕ್ಕ ನಂತರ ನಮ್ಗೆ ಫಾರ್ ಎಕ್ಸಾಂಪಲ್ ಇದು ನಾನು ಈಗ ಆಗಲೇ ಮೆಜರ್ ಮಾಡಿ 12 ಸೆಂಟಿಮೀಟರ್ ಇದೆ. ಈ ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಈ ಲೆನ್ಸ್ ಡಿಸ್ಟೆನ್ಸು ಫೋಕಲ್ ಲೆಂತ್ಗಿಂತ ಜಾಸ್ತಿ ಇಟ್ಟರೆ ನನಗೊಂದು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಸಿಗುತ್ತೆ. ಆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಸಿಕ್ಕರೆ ಈ ಆಬ್ಜೆಕ್ಟ್ ಡಿಸ್ಟೆನ್ಸಿಂದ ಲೆನ್ಸ್ ತನಕ ಇದು ಯು ವ್ಯಾಲ್ಯೂ, ಲೆನ್ಸ್ನಿಂದ ಇಮೇಜ್ ಡಿಸ್ಟೆನ್ಸ್ ಇರುವಂಥದ್ದು ವಿ ವ್ಯಾಲ್ಯೂ. ಈ ಎರಡು ವ್ಯಾಲ್ಯೂಗಳನ್ನು ನೋಟ್ ಡೌನ್ ಮಾಡ್ಕೊಂಡು ನಾವು ಗ್ರಾಫ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾವೊಂದು 2 ರೀಡಿಂಗ್ ತೆಗೆದು ತೋರಿಸ್ತೀನಿ ನಾನೀಗ ನಿಮಗೆ. ಈಗ ನಾ ಈ ಆಬ್ಜೆಕ್ಟ್ ನಂದು ಅಪ್ರಾಕ್ಸಿಮೇಟ್ ಫೋಕಲ್ ಲೆಂಗ್ತು 12 ಇತ್ತು, ಈಗ 13 ಇಟ್ಕೊಂಡೀನಿ. 13 ಇಟ್ಕೊಂಡಾಗ ನನಗೊಂದು ಇಲ್ಲೊಂದು ಕ್ಲಿಯರ್ ಇಮೇಜ್ ಸಿಗುತ್ತೆ. ಈ ಕ್ಲಿಯರ್ ಇಮೇಜ್ ಸಿಕ್ಕಾಗ ಈ ಡಿಸ್ಟೆನ್ಸು 13 ಯು ವ್ಯಾಲ್ಯೂ, ಈ ಲೆನ್ಸ್ದಿಂದ ಇಮೇಜ್ ವ್ಯಾಲ್ಯೂವನ್ನು ಇದು ವಿ ವ್ಯಾಲ್ಯೂ. ನೆಕ್ಸ್ಟು ಇದನ್ನೇ ಡಿಫ್ರೆಂಟ್ ವ್ಯಾಲ್ಯೂವನ್ನು ನಾನು ಈ ವ್ಯಾಲ್ಯೂವನ್ನು ಹೆಚ್ಚು ಮಾಡಿದಾಗ ಇದು ಇಲ್ಲಿ ಬ್ಲರ್ ಬರುತ್ತೆ. ಇದು ಮತ್ತು ನಾವು ಅಡ್ಜಸ್ಟ್ ಮಾಡಿದಾಗ ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ. ಇಲ್ಲಿ ಈ ಕ್ಲಿಯರ್ ಇಮೇಜ್ ಸಿಕ್ಕಾಗ ಈ ಡಿಸ್ಟೆನ್ಸನ್ನು ಯು, ನೆಕ್ಸ್ಟ್ ಈ ಡಿಸ್ಟೆನ್ಸನ್ನು ವಿ, ಹಿಂಗೆ ಡಿಫ್ರೆಂಟಾಗಿ ನಾನು ವಿ ವ್ಯಾಲ್ಯೂವನ್ನು ಮತ್ತು ಯು ವ್ಯಾಲ್ಯೂವನ್ನು ಚೇಂಜ್ ಮಾಡ್ಕೋತಾ ನಾವು ಬೇರೆ ರೀಡಿಂಗ್ಸನ್ನು ತೊಗೊಂಡು ಆ ರೀಡಿಂಗ್ಸನ್ನು ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸನ್ನು ನೋಟ್ ಡೌನ್ ಮಾಡ್ಕೊಂಡು ಇದನ್ನು ಗ್ರಾಫ್ ಹಾಕಿದಾಗ ಒಂದು ಕರ್ವ್ ಬರುತ್ತೆ. ಆ ಕರ್ವ್ ಬಂದಾಗ ನಾವು ಈ ಸೆಂಟರ್ದಿಂದ ಬೈಸೆಕ್ಟರ್ ಮಾಡಿದಾಗ ಆ ಕರ್ವನ್ನು ಒಂದು ಜೆಡ್ ಪಾಯಿಂಟದಲ್ಲಿ ಕಟ್ ಮಾಡುತ್ತೆ. ಆ ಜೆಡ್ ಪಾಯಿಂಟ್ದಿಂದ ಎಕ್ಸ್ ಎಕ್ಸಿಸ್ಗೆ ವೈ ಎಕ್ಸಿಸ್ಗೆ ಪ್ಯಾರಲಲ್ ಲೈನ್ ಎಳೆದಾಗ ನಮಗೊಂದು ಎಕ್ಸ್ ಎಕ್ಸಿಸ್ ಮ್ಯಾಗು ವೈ ಎಕ್ಸಿಸ್ ಮ್ಯಾಗು ಒಂದು ಪಾಯಿಂಟ್ ಸಿಗುತ್ತೆ. ದಟ್ ಈಸ್ OA ಪ್ಲಸ್ OB ಡಿವೈಡೆಡ್ ಬೈ 4 ಮಾಡಿದರೆ ಫೋಕಲ್ ಲೆಂಗ್ತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ನಮಗೆ ಆನ್ಸರ್ ಸಿಗುತ್ತೆ. ಫೋಕಲ್ ಲೆಂಗ್ತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಈಗ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಇದರ ಫಾರ್ಮುಲಾ ಬಂದುಬಿಟ್ಟು F ಈಸ್ ಈಕ್ವಲ್ ಟು OA ಪ್ಲಸ್ OB ಡಿವೈಡೆಡ್ ಬೈ 4. OA ಈಸ್ ದ ಇಮೇಜ್ ಡಿಸ್ಟೆನ್ಸ್, OB ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಈ ರೀತಿ ನಾವು ರೀಡಿಂಗ್ಸ್ ಬಂದ ನಂತರ ಗ್ರಾಫ್ ಹಾಕಿದಾಗ ಒಂದು ಕರ್ವ್ ಬರುತ್ತೆ. ಕರ್ವ್ ಬಂದಾಗ ಇಲ್ಲಿ ಬೈಸೆಕ್ಟರ್ ಮಾಡಿದಾಗ ಈ ಬೈಸೆಕ್ಟರ್ ಲೈನ್ ಹೋಗಿ ಈ ಜೆಡ್ ಪಾಯಿಂಟಲ್ಲಿ ಕರ್ವನ್ನು ಕಟ್ ಮಾಡುತ್ತೆ. ಕಟ್ ಮಾಡಿದಾಗ ಎಕ್ಸ್ ಎಕ್ಸಿಸ್ಗೆ ಒಂದು ಪ್ಯಾರಲಲ್ ಲೈನ್ ಹೇಳಿದ್ರೆ ಇದು ಎ ಪಾಯಿಂಟ್ ಸಿಗುತ್ತೆ, ವೈ ಎಕ್ಸಿಸ್ಗೆ ಪ್ಯಾರಲಲ್ ಲೈನ್ ಹೇಳಿದ್ರೆ ಬಿ ಪಾಯಿಂಟ್ ಸಿಗುತ್ತೆ. ನಮಗೆ ಆ್ಯಸ್ ಪರ್ ದಿ ಅವರ್ ಫಾರ್ಮುಲಾ
ಒ ಎ ಪ್ಲಸ್ ಒ ಬಿ ಡಿವೈಡೆಡ್ ಬೈ 4 ಒ ಎ ಡಿಸ್ಟೆನ್ಸ್ ಇಲ್ಲಿ ಇರುತ್ತೆ, ಒ ಬಿ ಡಿಸ್ಟೆನ್ಸ್ ಇಲ್ಲಿ ಇರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸನ್ನು ನಾವು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಗ್ರಾಫ್ ಹಾಕಿದ ನಂತರ ಈ ಗ್ರಾಫಲ್ಲಿರುವಂಥವು ಒ ಎ ಪ್ಲಸ್ ಒ ಬಿ ಡಿವೈಡೆಡ್ ಬೈ 4 ಮಾಡಿದಾಗ ಎಫ್ ಈಸ್ ಈಕ್ವಲ್ ಟು ಫೋಕಲ್ ಲೆಂತ್ ಇನ್ ಸೆಂಟಿಮೀಟರ್ ಬರುತ್ತೆ. ಆದರೆ ನಾವು ಇಲ್ಲಿ ಆಲ್ರೆಡಿ ಫೋಕಲ್ ಲೆಂತ್ ಇನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಯಾವಾಗಲೂ ರಿಸಲ್ಟನ್ನು ಮೆನ್ಷನ್ ಮಾಡಬೇಕಾತಂದ್ರೆ ಇದನ್ನು SI ಯೂನಿಟ್ನಾಗ ಮಾಡಬೇಕು, ಇಂಟು 10⁻⁻² ಮೀಟರ್ದಾಗ ಕನ್ವರ್ಟ್ ಮಾಡಿ ನಾವು ರಿಸಲ್ಟನ್ನು ಮೆನ್ಷನ್ ಮಾಡಬೇಕು.